ಬರಲಿವೋ ಮೇವು ಬರಲಿವೋ ನನಗೆ ಮೇವು ಬರಲಿವೋ ಮೇವು ಬರಲಿವೋ ನನಗೆ ಮೇವು ಬರಲಿವೋ ದೇವ ಭಾವ ಮೇವು ಬರಲಿವೋ ಮೇವು ಬರಲಿವೋ ನನಗೆ ಮೇವು ಬರಲಿವೋ ಹೇಳಿದು ಮೊಕ್ಕುವೆನೋ ಗುರಿ ಗುರಿ ತಿನ್ನುವೆನೋ ಹೇಳಿದು ಮೊಕ್ಕುವೆನೋ ಗುರಿ ಗುರಿ ತಿನ್ನುವೆನೋ ಜೀವ ಭಾವ ಮೇವು ಬರಲಿವೋ ಜೀವ ಭಾವ ಮೇವು ಬರಲಿವೋ ಮೇವು ಬರಲಿವೋ ನನಗೆ ಮೇವು ಬರಲಿವೋ ಈ 14 ಲೋಕದಲ್ಲಿ ನನಗೆ ಸರಿ ಸಮಾನರಾದವರು ಯಾರಿರುವರು? ಗರುಡ ಗಂಧರ್ವ ಕಿಂದರ ಕಿಂಪುರುಷರಾಗಿ ಗರಗರನೆ ನಡುಗಿ ನನ್ನ ನಾಮಾಂಕಿತವನ್ನು ಕೇಳಿದ ತಕ್ಷಣ ಗರಗರನೆ ನಡುಗಿ ಎದರಿ ಹೋಗುವರು. ನನ್ನ ಕುಮಾರನಾದ ಶಂಭು ಕುಮಾರನು ಅಮೋಘವಾದ ಅಸ್ತ್ರವನ್ನು ಪಡೆಯಲು ಬ್ರಹ್ಮದೇವರ ಬಳಿ ತಪಸ್ಸಿಗೆ ಕುಳಿತಿರುವನು. ಅವರ ತಪಸ್ಸು ಇಂದಿಗೆ ಮುಗಿಯುವುದು ಇಂದಿಗೆ ಮುಗಿಯುವುದು. ಅಯ್ಯೋ ಕುಮಾರ ಕುಮಾರ ಎತ್ತ ವಾಟ್ಯಗೆ ಕಿಚ್ಚಿಟ್ಟೆಯ ಕುಮಾರ ಶಂಭು ಕುಮಾರ ಎತ್ತ ವಾಟ್ಯಗೆ ಕಿಚ್ಚಿಟ್ಟೆಯ. ಅವರು ಯಾರಾಗಿರಬಹುದು ಅವರು ಯಾರು ಅವರನ್ನು ಈಗಲೇ ಹಿಡಿದು ಗತಗತನೆಗಿದು ತಿಂದು ಎಂದು ನಾನು ಪಂದುವೆನಾನಂದವ ಎಂದು ನಾನು ಪಂದುವೆನಾನಂದವ ಎಂದು ನಾನು ಪಂದುವೆನಾನಂದವ ಎಂದು ನಾನು ಪಂದುವೆನಾನಂದವ ತಂದೆಯ ತಿಂದು ಮಾಂಸವ ಸಂದೇಹವಿಲ್ಲದೆ ತಿಂದು ಮಾಂಸವ ಎಂದು ನಾನು ಪಂದುವೆನಾನಂದವ ಎಂದು ನಾನು ಪಂದುವೆನಾನಂದವ. ನರ ಕಣ್ಣು ಗುಡ್ಡೆಗಳ ಹುರಿದು ಜಲ್ಲಿಗೆಯ ಮಾಡೆ ನರ ಕಣ್ಣು ಗುಡ್ಡೆಗಳ ಹುರಿದು ಜಲ್ಲಿಗೆಯ ಮಾಡಿ ಕಣ್ಣು ಕಿತ್ತುಗೆ ಮಾಡಿ ಕೊಡುವೆನಾ ಎಂದು ನಾನು ಎಂದು ನಾನು ಎಂದು ನಾನು ಪಂದುವೆನಾನಂದವ ಸೀತಾ ಎತ್ತ ನೋಡೆ ಅತ್ತಲತೆಗಳು ಸೀತಾ ಎತ್ತ ನೋಡೆ ಅತ್ತಲತೆಗಳು ಚಿತ್ತಕ್ಕೆ ಮುದವಿಹುದೋ ಚಿತ್ತಕ್ಕೆ ಮುದವಿಹುದೋ ಚಿತ್ತ ಚೋರಿ ನೋಡಲ ಮಾಮ ಸೀತಾ 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 ಚಿತ್ತ ಚೋರಿ ನೋಡಲ ಮಾಮ ಚೋರಿ ನೋಡಲ ಮಾಮ ಚಿತ್ತಕ್ಕೆ ಮುದವಿಹುದೋ ಭೂಸುತೇಂದ್ರ ನೋಡೆ ಸೀತಾ ಭೂಸುತೇಂದ್ರ ನೋಡೆ ಇವನಾಳಿ ಬೆಳೆಯುವ ಸೊಬಗಿದ ಸೀತಾ ಇವನಾಳಿ ಬೆಳೆಯುವ ಸೊಬಗಿದ ಇವನಾಳಿ ಬೆಳೆಯುವ ಸೊಬಗಿದ ಸೀತಾ ಇವನಾಳಿ ಬೆಳೆಯುವ ಸೊಬಗಿದ
ಸೀತಾ ಇವತ್ತಾಳಿ ಬೆರೆಯುವ ಸೊಬಗಿದ ಸೀತಾ ಇವತ್ತಾಳಿ ಬೆರೆಯುವ ಸೊಬಗಿದ ಇವನಾಳಿ ಬೆರೆಯುವ ಸೊಬಗಿದ ಇವನಾಳಿ ಬೆರೆಯುವ ಸೊಬಗಿದ ಸೀತಾ ಕೂಸುತೇಂದ್ರ ನೋಡೆ ಕೂಸುತೇಂದ್ರ ನೋಡೆ ಎತ್ತ ನೋಡೆ ಅತ್ತಲ್ಲದೆ ಕಲ್ಲು ಸೀತಾ ಪ್ರಾಣೇಶ್ವರ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು ಸೀತಾ. ಸ್ವಾಮಿ, ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸೀತಾ ಜಾನಕಿ ಸ್ವಾಮಿ, ಶುಕಪಿಕ ನಾದಗಳಿಂದಲೂ ಆಹಾ, ಕೂಡಿದ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನಲ್ಲೇ ಕ್ಲೇಶಗಳು. ಕಳೆಯುವಂತ ಅಂದವಾದ ತಾಣವೇ ಈ ಪಂಚವಟಿ ಸೀತಾ. ಸ್ವಾಮಿ, ಅರಮನೆಯಲ್ಲಿ ಆಹಾ, ಹಂಸ ತೂಲಿಕಾತಲ್ಪದ ಮೇಲೆ ಕುಳಿತು ಮೃಷ್ಟನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರೊಡನೆ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಲ್ಲಿ ಇರಬೇಕಾದ ನಿನ್ನನ್ನು ಈ ಕಾಡಿಗೆ ಕರೆತಂದನಲ್ಲ ಎಂಬ ಬೇಸರವೂ ಉಂಟೇ ಸೀತಾ. ಪ್ರಾಣೇಶ್ವರ, ಇದೇನಿದು ಸ್ವಾಮಿ ಹೀಗೆ ಹೇಳುತ್ತಿರುವುದು? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ವಹಿಸುವ ನನಗೆ ಅವಿಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೆ ಏನು ಕೊರತೆ ಇಲ್ಲ. ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ಗರ್ಭಾಸನಕ್ಕೆ ಏನು ಚಿಂತೆ ಇಲ್ಲ. ಇಂತಹ ಸುಂದರವಾದ ಪ್ರಕೃತಿ ಮಡಿಲ ತೀರವೇ ಈ ಪಂಚವಟಿ. ಪ್ರಿಯ ಸೀತಾ, ಆಶಾ ಜೀವನ ಶುಭ ದಿನ. ಅಲ್ಲವೇ ಸ್ವಾಮಿ? ಸೀತಾ, ಸ್ವಾಮಿ, ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ. ಆಶಾ ಜೀವನ ಶುಭ ದಿನ, ಕಲೆಯೇ ಮಲವೇ, ಕಲೆಯೇ ಮಲವೇ, ಹೊಸತನದಲ್ಲಿನ ಆಶಾ ಜೀವನ ಶುಭ ದಿನ, ಹೊಸತನವನ್ನ ಕಂಡಿನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಅರಳಿ ನಿಂತ ಕುಸುಮ ಕೆಂದಾವರಿ ನಗುತ್ತಿದೆ. ಬೃಂದ ಸಂಗನ ಸಂಗ ಸುಖದಲ್ಲಿ, ಬೃಂದ ಸಂಗದ ಸಂಗ ಸುಖದಲ್ಲಿ ತನ್ನೆ ತಾಮರೆಸಿದೆ. ಸೀತಾ, ಪ್ರಿಯ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡೆನ.
ಮಧುರ ನಿನ್ನ ಗಾನ ಎನ ಮನವು ಸೆಳೆಯಿತೆನ್ನ. ಮಧುರ ನಿನ್ನ ಗಾನ ಎನ ಮನವು ಸೆಳೆಯಿತೆನ್ನ. ಸೀತಾ ಸ್ವಾಮಿ ಶೃಂಗ ಸಂಗದ ಸಂಗ ಸುತ್ತದೆ ಎಂದಿನ ಮರೆತಿದ್ದ. ಸೀತಾ ಸ್ವಾಮಿ ಜಾನಕಿ ಪ್ರಾಣೇಶ್ವರ ಆಶಾ ಜೀವನ ಸುಬದಿದ್ದ ವಸತನವನು ನ ಕಂಡೆನ. ಜೀವನ ಶುಭದಿನ ಒಲವೇ ಕಲೆಯೇ ಒಲವೇ ಆಶಾ ಜೀವನ ಶುಭದಿನ ಕಂಡೆನ. ಜೀವನ ಶುಭ ದಿನ. ಸೀತಾ ಸ್ವಾಮಿ ಜಾನಕಿ ಪ್ರಾಣೇಶ್ವರ ಸೀತಾ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು ಅಲ್ಲವೇ ಸ್ವಾಮಿ? ಸೀತಾ ಪ್ರಾಣೇಶ್ವರ ನಾವು 14 ವರ್ಷ ವನವಾಸವನ್ನು ಇಲ್ಲೇ ಕಳೆಯಬಹುದಲ್ಲವೇ? ಹೌದು ಸ್ವಾಮಿ. ಅದು ಸರಿ, ಲಕ್ಷ್ಮಣವನ್ನು ಪರಹಾರವನ್ನು ತರಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಅದು ಸ್ವಾಮಿ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿಸು ತಪಸ್ಸನ್ನಾಚರಿಸುತ್ತಿದ್ದನು. ಆಗ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಹೋಗಿ ತೆಗೆದುಕೊಂಡು ಆ ರಾಕ್ಷಸನನ್ನು ಈ ಖಡ್ಗದಿಂದಲೇ ಸಂಹರಿಸಿದೆಣ್ಣ. ಲಕ್ಷ್ಮಣ, ಅಣ್ಣ, ಕೊನೆಗೂ ಸಂಹಾರ ಮಾಡಿಬಿಟ್ಟೆಯಾ? ಹೌದು ಅಣ್ಣ. ಲಕ್ಷ್ಮಣ, ನಿನ್ನ ಆತ್ಮರಕ್ಷಣೆಗೆ ನಿನ್ನ ಬಳಿಯಲ್ಲಿಯೇ ಇರಲಿ. ಆ ಫಲಹಾರವನ್ನು ಪರ್ಣಶಾಲೆಯಲ್ಲಿ ಇಡು. ಹಾಗೆ ಆಗಲಿ ಅಣ್ಣ. ಸೀತಾ ಸ್ವಾಮಿ ಬಾ, ಕುಳಿತುಕೋ. ಹಾಗೆ ಆಗಲಿ. ನರಮಾನವರ ವಾಸನೆ, ನರಮಾನವರ ವಾಸನೆ. ಇವರೇ ನನ್ನ ಮಗನನ್ನು ಕೊಂದ ಪಾಪಿಗಳು, ಇವರೇ ಇರಬಹುದು. ಇವರನ್ನೀಗಲೇ ಹಿಡಿದು ತಿಂದು ಗಸಗಸನೆ ಬಿಡುವುದು. ಜೈ ಶಾಂಭವಿ. ಇವರನ್ನು ನೋಡಿದರೆ ಓಡಿಸಲು ಮನ ಬರುತ್ತಿದ್ದವಲ್ಲ, ಇದಕ್ಕೇಕೆ ಚಿಂತೆ? ಶಾಂಭವಿ ಮಯರಾದ ನಾನು 16 ವರ್ಷದ ಕನ್ಯೆಯಂತೆ ವಿವೇಕವನ್ನು ಧರಿಸಿ ಇವನನ್ನು ಮೋಹಿಸುವೆ. ಜೈ ಶಾಂಭವಿ. ನಾನೀಗಲೇ ಬರುವೆ, ನಾನೀಗಲೇ ಏನಾದರೂ ಆಗಲಿ ಒಲಿಸುವೆ, ಏನಾದರೂ ಆಗಲಿ ಒಲಿಸುವೆ. ನಾನೀಗಲೇ ಒಲಿಸುವೆ, ನಾನೀಗಲೇ. ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ ಹಾಕಿಕೊಂಡು, ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ ಹಾಕಿಕೊಂಡು, ವಲ್ಲಭನ ನನ್ನ ವಲ್ಲಭನ ನನ್ನ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಚ್ಚಿರುವೆ. ನನ್ನ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಚ್ಚಿರುವೆ. ನಾನೀಗಲೇ ಒಲಿಸುವೆ, ನಾನೀಗಲೇ. ಆಹಾ, ಈಗ ನನ್ನನ್ನು ರಕ್ಕಸೆಂದು ಗುರುತಿಸಲು ಯಾರಿಂದಾದರೂ ಸಾಧ್ಯವೇ?
ನನ್ನ ಮಗ ಶಂಭುಕನು ಎಲ್ಲಿಯಾದ್ರೂ ಹೋಗಿ ಸಾಯಲಿ. ಈ ಕರೀರನ್ನು ಕಟ್ಟಿಕೊಂಡರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ವೇ? ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುರಸುಂದರಾಂಗಿ. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಮನೋಹರ ಮನೋಹರ ಮನೋಹರ, ಹರ ಹರ ಮನೋಹರ, ಬರ ಬರ ಮನೋಹರ. ಅಮ್ಮ, ಹೇಳು ಮನೋಹರ. ಅಮ್ಮ, ನೀನು ಯಾರು? ನಿನ್ನ ದೇಶ ಯಾವುದು? ನೀನು ಇಲ್ಲಿಗೇಕೆ ಬಂದೆ? ಅಯ್ಯೋ 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 ಅಯ್ಯೋ, ಇಷ್ಟು ಉದ್ದ ಕೇಳಿಬಿಟ್ರೆ ಹೇಗೆ ಹೇಳುದು? ಒಂದೊಂದನ್ನೇ ತುಂಡು ತುಂಡಾಗಿ ಕತ್ತರಿಸಿ ಹೇಳು, ಹೇಳುತ್ತೇನೆ. ಅಮ್ಮ, ನೀನು ಯಾರು? ನಾನು ಲಂಕಾಧೀಶ್ವರನಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ನಕ 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 ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣುತ್ತಿರುವನೇ? ಹಾಗೇನಿಲ್ಲ. ಆದರೂ ನೀನು ರಕ್ಕಸಿಯಲ್ಲವೇ? ಹೋಗಲಿ ಬಿಡು. ಹೌದು, ನೀನು ಯಾರು? ಈ ಘೋರಾರಣ್ಯದಲ್ಲಿ ನೀನು ಏತಕ್ಕಾಗಿ ಬಂದಿರುವೆ? ಅಮ್ಮ, ಏತಕ್ಕಾಗಿ ಬಂದಿರುವೆ ಈ ಘೋರಾರಣ್ಯದಲ್ಲಿ? ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದಿರುವೆನೋ? ಹೌದೇ? ಮನೋಹರ, ಅದು ಆಗಬೇಕು. ಏನಾಗಬೇಕು? ಅದು ಅದು ಅಂದರೆ ನನಗೆ ಗೊತ್ತಾಗಲಿಲ್ಲ. ವಿವಾಹವಾಗಬೇಕು. ನಿನ್ನನ್ನು ನೋಡಿ ಮೋಹಿತಳಾಗಿ ನಿನ್ನನ್ನು ವರಿಸಲು ಇಲ್ಲಿಗೆ ಬಂದಿರುವನು. ಬಾ ಮನೋಹರ, ಬಾ, ಬೇಗನೆ ನನ್ನನ್ನು ವರಿಸು. ಬಾ ಬಾ ಮನೋಹರ. ಅಮ್ಮ, ಸ್ವಲ್ಪ ದೂರ ನಿಲ್ಲು. ದೂರ ನಿಂತರೆ ಏನಾಗುವುದು? ಅಮ್ಮ, ನಿನಗೆ ಮದುವೆ ಲಗ್ನವಾಗಿಲ್ಲವೇ? ನೆನಪಿಗೆ ತಂದು ಬಿಟ್ಟೆ ಅಲ್ಲ. ನನಗೂ ವಿವಾಹವಾಗಿತ್ತು. ಅಕಸ್ಮಾತ್ ಆಗಿ ನಮ್ಮಣ್ಣನೇ ನನ್ನ ಗಂಡನನ್ನು ಕೊಂದು ಹಾಕಿದನು. ಅಂದಿನಿಂದ ಇಂದಿನವರೆಗೂ ವಿರಹ ವೇದನೆಯಿಂದ ಬಳಲಿ 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 ನೋಡು ಹೇಗೆ ಬೆಂಡಾಗಿ ಹೋಗಿದ್ದೇನೆ. ಅದಕ್ಕೆ ಬೇಗನೆ ಬಾ, ಬಾ ಪ್ರಿಯ, ಬಾ. ಅಮ್ಮ, ನೀನು ಲಗ್ನವಾಗಬೇಕೆಂದು ಬಹಳ ಆತುರದಲ್ಲಿರುವೆ. ಹೌದೌದು, ಬಹಳ ಆತುರವಾಗಿರೋನು. ಬಾ ಬೇಗ. ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಮತ್ತೆ ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ನೀ ಅಲ್ಲಿಗೆ ಹೋದರೆ ನೀನು ನಿನ್ನಿಷ್ಟಾರ್ಥವನ್ನು ನೆರವೇರಿಸು. ನಿನ್ನ ತಮ್ಮನೂ ಇಲ್ಲಿಗೆ ಬಂದಿರುವನೆ ಅಲ್ಲ? ಅವನಿಗೂ ನನಗೂ ಸರಿ ಹೋಗೋದೆ? ಅವನು ನಿನಗಿಂತಲೂ ಸುಂದರನೇ? ಅಮ್ಮ, ಅವನು ನನಗಿಂತಲೂ ಸುಂದರವಾಗಿರುವನು. ಆದ್ದರಿಂದಲೇ ಅವನ ಲಕ್ಷ್ಮಣನೆಂದು ಕರೆಯುವರು. ಓ ಹೌದೇ? ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ನನ್ನ ಕಾರ್ಯವನ್ನು ಅಲ್ಲೇ ನೆರವೇರಿಸಿಕೊಳ್ಳಬೇಕೆ? ಹಾಗೆ ಮಾಡಮ್ಮ. ಆದರೂ ನಿನ್ನ ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲವಲ್ಲ ಪ್ರಿಯ? ಅಮ್ಮ, ನಾನು ಏಕಪತ್ನಿ ರಥಸ್ಥನು. ಅದರಲ್ಲಿ ನಾನು ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಅಯ್ಯೋ, ಅದರಲ್ಲಿ ನಾನು ಒಬ್ಬಳಲ್ಲವೇ? ನಾನು ಹೇಗೆ ಪರಸ್ತ್ರೀ ಆಗುವೆನು? ಅಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವ. ಅಬ್ಬಬ್ಬಬ್ಬ, ನನಗೆ ಅಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ. ನನಗೆ ಗಾಳಿ ಸಾಕ್ಷಿಯಾಗಿ ಆದ್ರೆ ಸಹ. ಅಮ್ಮ, ವಾಯು ಸಾಕ್ಷಿಯಾಗಿ ಯಾರು ವಿವಾಹವಾಗುವುದಿಲ್ಲ. ಹೇಗಾದ್ರೂ ಆಗು, ಒಟ್ಟಿನಲ್ಲಿ ವಿವಾಹವಾಗು. ದೂರ ನಿಲ್ಲಮ್ಮ. ದೂರ ನಿಂತರೆ ಏನು ಆಗುವುದು? ಹತ್ತಿರ ಬಂದ್ರಲ್ವ ಎಲ್ಲವೂ ಆಗುವುದು. ಅಮ್ಮ ಪ್ರಿಯಾ, ಈಗೇನು ಮಾಡಲಿ? ಅಲ್ಲಿಗೆ ಹೋಗಲೇ? ಹೋಗಮ್ಮ. ಸರಿ ಬಿಡು, ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸಿಕೊಳ್ಳೋನು. ಆಯ್ತೆ? ಆಗಲಮ್ಮ. ಪ್ರಿಯಾ, ಮನೋಹರ, ತಂಗಾಳಿ ಬಿಸಿದೆ ತಂಪನ್ನು ಚೆಲ್ಲಿದೆ, ತಂಗಾಳಿ ಬಿಸಿದೆ ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲೂ ಸಂತೋಷ ತುಂಬಿರಲು, ಎಲ್ಲೆಲ್ಲೂ ಸಂತೋಷ ತುಂಬಿರಲು. ಅಬ್ಬಬ್ಬಬ್ಬಬ್ಬಾ, ಈ ಘೋರಾರಣ್ಯವು ಸುತ್ತಿ 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 ಸಾಕಾಗಿ ಹೋಯಿತು. ಆ ಸುಂದರಾಂಗನ ಸುಳಿವೇ ಸಿಗುತ್ತಿಲ್ಲವಲ್ಲ. ಏನು ಮಾಡಲಿ? ಈ ಘೋರಾರಣ್ಯವು ನನಗೇನು ಹೊಸದೇ? ಹುಡುಕಿಯೇ ಬಿಡುತ್ತೇನೆ. ಬಿಡುವನೆ.
ಅಬ್ಬಬ್ಬಾ, ಅವನು ಹೇಳಿದ ಹಾಗೆ ಇವನು ಸುರಸುಂದರಾಂಗನೆ. ಹಿಂದೆ ಇಷ್ಟು ಅಂದವಾಗಿ ಕಾಣುತ್ತಿರುವುದಲ್ಲ ಇವನ ದೇಹ. ಇನ್ನು ಮುಂದೆ ನೋಡಿದರೆ ಇನ್ನೆಷ್ಟು ಅಂದವಾಗಿರಬಹುದು. ಹಿಂದೆ ನೋಡಿದವಳು ಮುಂದೆ ನೋಡದೆ ಇರ್ತೇನೆ, ಮುಂದೆ ನೋಡುತ್ತೇನೆ. ಇವನು ನಿಜವಾಗಿಯೂ ಅವನಿಗಿಂತ ಸುರಸುಂದರಾಂಗನೆ. ಅವನು ಕರ್ರಗೆ, ಇವನು ಕೆಂಪಗೆ ಇರುವನು. ಇವನನ್ನು ಕಟ್ಟಿಕೊಂಡ್ರೆ ಇವನ ಹಾಗೆ ಇರುವ 12 ಮಕ್ಕಳನ್ನು ಒಂದೇ ಸಾರಿ ಹಡೆದು ಬಿಡಬಹುದಲ್ವೇ? ಆಹಾ, ಮನೋಹರ, ಪ್ರಿಯಾ ಪ್ರಿಯಾ. ಯಾರು ನೀನು ಶುಭಾಂಗಿ? ನಾನು ಲಂಕಾಧೀಶ್ವರನಾದ ಲಂಕೇಶ್ವರನ ಸಹೋದರಿ. ನನ್ನನ್ನು ನಕ 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 ಶೂರ್ಪನಖ ಎಂದು ಕರೆಯುವರು. ಓಹೋ, ರಕ್ಕಸಿಯೇ? ಹಾಗೆ ಕಾಣುತ್ತಿರುವೆನೆ. ಆದರೂ ನೀವು ರಕ್ಕಸರಲ್ಲವೇ? ಇರಲಿ ಬಿಡು, ಬಾ ಬೇಗನೆ, ನನಗೆ ಅದು ಆಗಬೇಕು. ಯಾವುದು ಅದು? ಅದು ಎಂದರೆ ಯಾವುದು? ಅದು ನನಗೆ ಅರ್ಥವಾಗಲಿಲ್ಲ. ವಿವಾಹವಾಗಬೇಕು ಪ್ರಿಯ. ನೋಡಮ್ಮ, ನಾನು ನಿನಗೆ ಓರನೇ ಬಂದಿಲ್ಲ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನೂ ಬಂದಿರುವನು. ನೀನು ಆತನ ಮನೆಗೆ ಹೋದರೆ ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಸಮಾನ. ನಮಸ್ಕಾರ. ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಮಾತಾಡಿಕೊಂಡು ಬಂದಿರೋದು. ಅತ್ತಿಗೆ ಹೇಗೆ ಆಗುವೆನು? ಬಾ ಪ್ರಿಯ, ಬೇಗನೆ ನನ್ನನ್ನು ವರಿಸು ಬಾ. ನೋಡಮ್ಮ, ನಾನು ರಾಮದಾಸ, ಅವನ ಆಜ್ಞೆ ಇಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ. ಏನು? ನೀನು ರಾಮದಾಸನೇ? ಅವನ ಆಜ್ಞೆ ಇಲ್ಲದೆ ಏನು ಮಾಡುವುದಿಲ್ಲವೇ? ಹೌದು. ಇದು ಯಾವುದನ್ನೂ ಮಾಡುವುದಿಲ್ಲ. ಇದು ಯಾವುದನ್ನೂ ಮಾಡುವುದಿಲ್ಲ. ಅದು ಯಾವುದನ್ನೂ ಮಾಡುವುದಿಲ್ಲ. ಅದು ಮಾಡುವುದಿಲ್ಲವೇ? ಯಾವುದನ್ನೂ ಈ ಮಾಡುವುದಿಲ್ಲ. ದಾಸಯ್ಯನನ್ನು ಕಟ್ಟಿಕೊಂಡು ನಾನೇನು ಮಾಡಲಿ? ನನಗೆ ಅವನೇ ಸರಿಯಾದ ಜೋಡಿ. ಈಗೇನು ಮಾಡಲಿ ಅದನ್ನಾದ್ರೂ ಹೇಳು. ನೋಡಮ್ಮ, ನೀನು ನಮ್ಮ ಅಣ್ಣನ ಬಳಿಗೆ ಹೋಗಿ ಯಾವುದಾದ್ರೂ ಒಂದು ಕುರುವನ್ನು ತಂದರೆ ಅನಂತರ ನೋಡೋಣ. ಕುರುವನ್ನು ತಂದರೆ ಅನಂತರ ನೋಡುವೆಯೋ, ವಿವಾಹವಾಗುವೆಯೋ? ಅನಂತರ ನೋಡೋಣ. ಆಗಲಿ, ಅಲ್ಲಿಗೆ ಹೋಗಿ ನಿಮ್ಮ ಅಣ್ಣನ ಬಳಿಗೆ ಹೋಗಿ ಕುರುವನ್ನು ತೆಗೆದುಕೊಂಡು ಬರೋನು. ಅಲ್ಲಿವರೆಗೂ ಎಲ್ಲಿ ಹೋಗಬೇಡ, ಇಲ್ಲೇ ಇರು. ಹಾಗೆ ಆಗಲಿ. ಆಗಲೇ ಎಲ್ಲಿ ಹೋಗಬೇಡ, ಬಂದು ಬಿಡುತ್ತೇನೆ. ಮನೋಹರ, ಸ್ವಾಮಿ, ಆಕೆಯು ನನ್ನ ತಮ್ಮನ ಬಳಿಗೆ ಹೋದವಳು ಏನು ಅನಾಹುತ ಮಾಡಿಕೊಂಡಳು ಕಾಣೆ. ಮನೋಹರ, ಅದು ಮನೋಹರ. ಓದೆ ಪಿಶಾಚಿ ಎಂದರೆ ಬಂದಿ. ಓದೆ ಪಿಸಾಚಿ ಎಂದರೆ ಬಂದೆ ಗವಾಕ್ಷಿಯಲ್ಲಿ ಎಂಬಂತೆ ಮತ್ತೆ ಬಂದೇ ಇಲ್ಲ. ಬಂದು ಬಿಟ್ಟೆ ಪ್ರಿಯ, ಬಂದು ಬಿಟ್ಟೆ ಪ್ರಿಯ. ಅಲ್ಲಿಗೆ ಹೋಗಿದ್ದೆನು. ನಿಮ್ಮ ತಮ್ಮನು ಕೋಪಿಷ್ಟನು, ಗರ್ವಿಷ್ಠನು, ಕೈಯಿಂದ ಆಗದವನು. ಅವನೇನೋ ರಾಮದಾಸನಂತೆ. ನಿನ್ನ ಆಜ್ಞೆ ಇಲ್ಲದೆ ಅವನು ಏನು ಮಾಡುವುದಿಲ್ಲವಂತೆ. ನೀನು ಮಾತ್ರ ಅವನ ಆಜ್ಞೆ ಇಲ್ಲದೆ ಎಲ್ಲವನ್ನೂ ಮಾಡಬಹುದಲ್ಲವೇ? ಇಲ್ಲಿ ನನ್ನ ಸಹೋದರನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ಹೌದೌದು, ನೀನು ಮಾತ್ರ ಎಲ್ಲವನ್ನು ಮಾಡಬಹುದು. ಅವನು ಏನು ಹೇಳಿದನು ಮೊದಲು ಅದನ್ನು ತಿಳಿಸು. ಅವನು ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದ್ರೂ ಗುರುತನ್ನು ತೆಗೆದುಕೊಂಡು ಬಾ, ನಂತರ ನಿನ್ನನ್ನು ವರಿಸುವುದು ಎಂದು ಹೇಳಿದನು. ಹಾಗಾದರೆ ನೀನು ಬೆನ್ನನ್ನು ತಿರುಗಿಸಿ ನಿಲ್ಲೋ, ನಾನು ಕುರುವನ್ನು ಬರೆಯುವನು. ನನ್ನ ಬೆನ್ನ ಮೇಲೆ ನಿನಗೆ ಏನು ಕೆಲಸ? ಏಕೆ ಕೈ ಇಲ್ಲವೇ? ಇಲ್ಲಿ ಬರಿ, ಹಸ್ತದಲ್ಲಿ ಬರಿ. ಅದು ಸಾಧ್ಯವಿಲ್ಲಮ್ಮ. ಏಕೆ ಸಾಧ್ಯವಿಲ್ಲ? ಅದು ಸಾಧ್ಯವಿಲ್ಲ. ಅದು ಏಕೆ ಸಾಧ್ಯವಿಲ್ಲ? ಇಲ್ಲಿ ಬರಿ. ನೀನು ನೋಡಬಾರದು ಅಮ್ಮ, ಅದು ನನಗೆ ಸಾಧ್ಯವಿಲ್ಲ. ಬೆನ್ನಿನ ಹಿಂದೆ ತಿರುಗು, ನಾನು ಗುರುವನ್ನು ಬರೆಯುವ. ಒಟ್ಟಿನಲ್ಲಿ ನಿನ್ನ ಬೆನ್ನ ಹಿಂದೆಯೇ ಬರೀಬೇಕು, ಎಲ್ಲೂ ಬರೆದ್ರೆ ಆಗುವುದಿಲ್ಲ. ಇರು, ನೋಡು, ಬರೆಯೋದು ಬರಿತೀಯಾ? ಒತ್ತಿ 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 ದಪ್ಪವಾಗಿ ಬರೆ. ಏಕೆಂದ್ರೆ ಅಲ್ಲಿ ಹೋಗೋರ್ಗು ಅಳಿಸಿ ಹೋಗಬಾರದಲ್ವೇ? ನನ್ನ ಸೌತಿ, ನೀನಾದ್ರೆ ಹೇಳೆ. ಹೌದು ಸ್ವಾಮಿ, ಒತ್ತಿ ಒತ್ತಿ ಬರೆಯಿರಿ. ಹಾಗೆ ಆಗಲ್ಲಮ್ಮ. ತಗೋ. ಆಯ್ತಮ್ಮ. ಆಯ್ತಮ್ಮ. ಇಷ್ಟು ಬೇಗ ಆಯ್ತೆ? ಆಯ್ತಮ್ಮ. ಈಗೇನು ಮಾಡಲಿ ಅಮ್ಮ? ಆದ್ರೂ ಅಲ್ಲಿಗೆ ಹೋಗಿ ಮನಸ್ಸೇ ಬರುತ್ತಿಲ್ಲ ಪ್ರಿಯ. ಬಾ, ನೀನೇ ಬರಿಸು ಬಾ. ಅದು ಸಾಧ್ಯವಿಲ್ಲಮ್ಮ. ನನ್ನ ಪತ್ನಿಯು ನನ್ನ ಜೊತೆಯಲ್ಲೇ ಇರುವಳು. ಅವನನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಅದು ಸಾಧ್ಯವಿಲ್ಲಮ್ಮ. ಬೆನ್ನನ್ನು ತೋರಿಸು, ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನೇ? ಆಗಲ್ಲಮ್ಮ. ಅದನ್ನು ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು, ಅವಮಾನಿಸುವನು ಎಂದನಷ್ಟೇ. ಓ, ಹೀಗೆ? ಸರಿ ಸರಿ, ಆಗಲ್ಲಮ್ಮ. ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸಿಕೊಳ್ಳುವನು. ಹೋಗಿ ಬರಲೇ? ಹೋಗಬಾರಮ್ಮ. ಅಕ್ಕ, ಏನಮ್ಮ ತಂಗಿ? ಅಕ್ಕ, ಹೋಗಿ ಬರಲೇ? ದೊಡ್ಡ ಮನಸ್ಸು ಮಾಡಿ ಹೋಗು ತಾಯಿ. ಅಕ್ಕ, ವೇಳೆ ನಾನು ಆಗುತ್ತಿರುವುದು. ಹೋಗಿ ಬರೋದ್ರೊಳಗೆ
ಈ ಕುಟೀರಕ್ಕೆ ಒಂದು ಅಡ್ಡಗೋಡೆನೂ ಹಾಕಿಸು. ಏಕೆಂದ್ರೆ ನಾವು ಹೊಸದಾಗಿ ಮದುವೆ ಮಾಡಿಕೊಂಡು ಬರುವವರು. ನಮ್ಮ ಆರ್ಭಟಕ್ಕೆ ನೀವು ನಿಲ್ಲುವರೋ ಇಲ್ಲ, ನಾವೇ ಎಲ್ಲಿಯಾದರೂ ನಿಮಗೆ ಹೋಗುತ್ತೇವೆ ತೊಂದರೆ ತಾಯಿ. ಆಗಬಾರ್ದಲ್ಲವೇ ಅಕ್ಕ? ನಾವೇ ಎಲ್ಲಿಯಾದರೂ ಆ ಹೋಗುತ್ತೇವೆ. ಕೆಲಸ ಮಾಡು. ಬನ್ನಿ ಹೋಗಿ, ಹೋಗಿ. ಸ್ವಾಮಿ. ಪ್ರಾಣೇಶ್ವರ ಸ್ವಾಮಿ, ಆಹಾ ನನ್ನ ಮದುವೆಯಂತೆ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆ, ನನ್ನ ಅಂಗು ಗಂಟಂತೆ, ಲೋಕವೆಲ್ಲ ಗಂಟಂತೆ. ಹಾ. ಮನೋಹರ ಮನೋಹರ ಬಂದುಬಿಟ್ಟೆ, ಮನೋಹರ ಬಂದ್ಬಿಟ್ಟೆ. ಓ, ಪುನಃ ಬಂದೆಯಾ? ಬಂದುಬಿಟ್ಟೆ. ಕುರುವನ್ನು ತಂದಿರುವೆಯಾ? ಕೊಡು ನೋಡೋಣ. ಅದು ಕೊಡಲು ಬರೋದಿಲ್ಲ, ಏನಿದ್ರು ನೋಡ್ಬೇಕಷ್ಟೆ. ತೋರಿಸು ನೋಡೋಣ. ನಾನು ಅವಾಗಿಂದ ನೋಡು ನೋಡು ಅಂತ ಹೇಳ್ತಾನೆ ಇದೀನಿ, ನೀನೇ ನೋಡ್ತಿಲ್ಲ. ತೋರಿಸು ನೋಡೋಣ. ಈಗ ದೊಡ್ಡ ಮನಸ್ಸು ಮಾಡಿದಿಲ್ಲ, ತಗೋ ನೋಡ್ಕೊ. ಓಹೋ, ಅಗ್ರಜನು ಸರಿಯಾಗೇ ಬರೆದಿರುವನು. ಹೌದೇ? ನೋಡಮ್ಮ, ಆ. ಬಂದ ದಾರಿಯನ್ನು ಹಿಡಿದು ಹೊರಟು ಬಿಡು. ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಓ, ಹೀಗೆಂದನೂ ಆ ಕರೆಯನ್ನು ಇದರಲ್ಲಿ ಬರೆದಿರುವೆನೆ. ಏ ಲಕ್ಷ್ಮಣ, ಈಗಲೇ ನನ್ನ ಘೋರ ರೂಪವನ್ನು ತಾಯಿ ಒಬ್ಬನನ್ನು ಒರೆಸಿ ಆ ಸೀತೆಯನ್ನು ಭಕ್ಷಿಸಿ ನಿನ್ನನ್ನು ಒರೆಸಿಕೊಳ್ಳುವೆನು, ತಿಳಿಯುತ್ತೆ? ಬಲಬಲಿ, ಆ ನಿನ್ನ ರೂಪವನ್ನು ಮೆಚ್ಚತಕ್ಕದ್ದೇ. ಆ ನೋಡಮ್ಮ, ಏನು ನೀನು ನನ್ನನ್ನು ಲಗ್ನವಾಗಬೇಕಾದರೆ ಆ ನಮ್ಮ ಕ್ಷತ್ರಿಯ ಕುಲದಂತೆ ನಡೆದುಕೊಳ್ಳಬೇಕು. ಏನು ಕ್ಷತ್ರಿಯ ಕುಲನ? ಏಯ್, ಅದು ಕ್ಷತ್ರಿಯ ಕುಲವಲ್ಲ, ಕ್ಷತ್ರಿಯ ಕುಲ. ಓ, ಅದು ಯಾವ ಕುಲ ಅದು? ಕ್ಷತ್ರಿಯ ಕುಲ ಹೇಳು, ಹೇಗದು? ಎಂದರೆ ಹಾ. ವಧುವರನನ್ನು ನೋಡಲು ಬಾರದು, ನೋಡ್ಬಾರ್ದಾ? ಮುಟ್ಟಲೂ ಬಾರದು, ಮುಟ್ಲೇಬಾರ್ದಾ? ಮಾತನ್ನೂ ಆಡಬಾರದು. ಮಾತನ್ನು ಆಡಬಾರದಾ? ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಕಟ್ಟಿಕೊಂಡರೆ ನಂತರ ಲಗ್ನವಾಗುವನು. ಓ, ಕುಳಿತುಕೋ. ಕಟ್ಟಿಕೊಳ್ಳಲೆ ಕಟ್ಟಿಕೋ. ಕುಳಿತುಕೋ. ಮೇಲೆ ಕೇಳು. ಕುಳಿತುಕೋ. ಮೇಲೇಳು. ಏ ತಗೆಯ, ಅದೇನು ಕುಳಿತುಕೋ ಏಳು, ಕುಳಿತುಕೋ ಮೇಲೆ ನೀನು ನನ್ನೊಂದಿಗೆ ಲಗ್ನವಾಗಕ್ಕೆ ಮುಖ್ಯವಾದದ್ದನ್ನೇ ಬಿಟ್ಟು ಬಿಟ್ಟಲ್ಲ. ನೀನು ನನ್ನೊಂದಿಗೆ ಲಗ್ನವಾಗಕ್ಕೆ ಬೇಡವೆ? ಆಗೋಬೇಕು. ಹಾಗಾದರೆ ನಾನು ಹೇಳಿದಂತೆ ಕೇಳು. ಏಳು ಏಳು. ಕುಳಿತುಕೋ. ನಿಲ್ಲಲ ನೀಚಳೆ ನಿನ್ನನ್ನು ಕೊಲ್ಲಲು, ಬೇಗ ನಿಲ್ಲಲೇ ನೀಚಳೆ ನಿನ್ನನ್ನು ಕೊಲ್ಲಲು, ದಾನವೀಯಳೆಂದು ಕರುಣವ ತೋರುತ್ತಾ ಬಲ್ಲಿದೆ ರಾಮನ ನುಡಿಯ, ಬಲ್ಲಿದೆ ರಾಮನ ನುಡಿಯ, ಸೊಲ್ಲ ನಡಗಿವೆ ನಿನ್ನ ನಾಸಿಕ ಚೇತನದಿಂದ. ಒರೆವೋದ ಮೋಗ ಚೊರೆವೋದು ರಕ್ತ ಆದರೆ ಅದಕ್ಕೆ ಬಂದಾಟ. ಒರೆವೋದ ಮೋಗ ಚೊರೆವೋದು ರಕ್ತ ಆದರೆ ಅದಕ್ಕೆ ಬಂದಾಟ. ಏಗ ಮೋಗ ಕೊಯ್ದರಾಗ ಮಾಡಲೀಗ ಮೋಗ ಕೊಯ್ದರಾಗ ಅವ್ರ ಮನೆ ಅಳಗ ಅವನ್ನ ಬಗ್ಗಿದಾಗ ಆ ಪ್ರಪಂಚ ನೋಡೋಗ. ಏನ ಮಾಡಲೀಗ ಮೋಗ ಕೊಯ್ದರಾಗ. ಯಾವ್ದೋ ದೈತ್ಯ ನೋಡಿ ಹೆಂಗಿದೆ. ಯಾವ್ದು ಇದು ಮಾಂಸ ಪರ್ವತ? ಯಾರಮ್ಮ ತಾವು? ಇಲ್ಲಿ ಬಯಲಿ ಯಾರು ತಾವು? ಯಾರು ತಾವು? ನಾವು ಯಾಕೆ ಹೋಗಿದ್ದಿ? ದಂಡಕಾರಣ್ಯಕ್ಕೆ ಹೋಯ್ದ್ಲಂತೆ. ಗಂಡಗಾರನಿಗ ಕಣ್ಕಾರಕ್ಕೆ ಹೋಯ್ತೆ. ನಾವಿರ್ಲಿಲ್ವ? ಅಲ್ಲಿ ಯಾಕೆ ಹೋಗಿದ್ದೆ? ಅಲ್ಲಿ ಆಮ ಆಮ ನಾವೆಲ್ಲ ನಾಮದವರೆಲ್ಲ ವಿಭೂತಿಯವರು. ಆಮ ಆಮ. ಓ ರಾಮನ ಹೇಳಿ ಈಗ. ಉರಿಯುತ್ತೆ, ಹುಡುಗವಾರು ಉರಿಯುತ್ತೆ, ಕುಯ್ಬಿಟ್ಟಿದೆ. ಏನ್ ನಿನ್ ದುರ್ವ್ಯವಸ್ಥೆ. ಆಮೇಲೆ ಇನ್ನೊಬ್ರು ಯಾರು? ಆಮ ಹೆಂಡತಿ ಈಜೆ ಈಜೆ. ಸೀಸೆ ಗೀಸೆ ಎಲ್ಲ ಮಡಿಕೆ ಕುಡಿಕೆ ಡಬ್ಬ ಅವು ಸೀಸೆ ಎಲ್ಲ ಇಲ್ಲ. ಆಮು ತಮ್ಮ ಅಕ್ಮಣ ಅಕ್ಮಣ 30 ಮಣ ಅವಳೆ 10 ಮಣ ಅಂತ ಎಲ್ಲ ಬರೀ ಆ ಕಡೆ ಈ ಕಡೆ ಹೇಳ್ತಾರೆ. 3 ಜನನು ಸೇರಿ ನನ್ ಮೂಗ ಕುಯ್ಕೊಳ್ತಿರೋ. ನಮ್ಮ ಮಗನ ಅಂತ ಕರ್ಕೋಗಿ. ಏನ್ ಮಾಡ್ಬೇಕು ಇವಾಗ? ಅಷ್ಟೇ ಬಿಡಿ. ನಮ್ಮ ಮಗನ ಅಂತ ಕರ್ಕೋಗಿ. ಮಗ
ಧೃತರಾಷ್ಟ್ರ ಏನ್ ಮಾತ್ರ ಪ್ರಯೋಜನ ಇಲ್ಲ. ಹಿಂದೆ ಹಿಂಗ ಆಡ್ತವಳು ಹೆಂಗ ಆಡಿದ್ದು ಇವಳು ಅದಕ್ಕೆ ಸರಿಯಾಗಿ ರಾಜಮಾತಾಂಡ ರಾಜಗಾಂಧೀರ್ಯ ದಶಗಂಧ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ನೈಬರ ನೈಬರ ಲಂಕಾದಿ ಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾದಿ ಪಾಲನ ದೇವ ರಾವಣ ಲೋಕೈಕ ವೀರ ಪಾಕಾರಿ ಲೋಕಾರಿ ಸೇವಿಕ ನಾಗೇಶ ಮುಖ ಸಂರಕ್ಷಕ ಲೋಕಾಲಿ ಸೇರಿತ ನಾಗೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ಲಂಕಾದಿ ಪಾಲನ ದೇವ ರಾವಣ ಸರ್ವಭೌಮಕ್ಕೆ ರಾವಣ ಸರ್ವಭೌಮಕ್ಕೆ ರಾವಣ ಸರ್ವಭೌಮಕ್ಕೆ ನಳನೇ ಬ್ರಹ್ಮಾಂಡವಲ್ಲವನು ಕರಗತವನಿಸಲ್ಕೊ ನಳಿನಿ ಬ್ರಹ್ಮಾಂಡವಲ್ಲವನು ಕರಗತವನಿಸಲ್ಕೊ ಮಹೇಂದ್ರಾದಿ ದೇವತೆಗಳನ್ನ ಚಾರಣ ಸೇವೆಯಗೈಯ ಮಹೇಂದ್ರಾದಿ ದೇವತೆಗಳನ್ನ ಚಾರಣ ಸೇವೆಯಗೈಯ ಸುರನೋರ್ಯರ ನವಗಾನ ನರ್ತನಗಳ ವೇಕ್ಷಿಸುತ್ತೆ ಸುರನೋರ್ಯರ ನವಗಾನ ನರ್ತನಗಳ ವೇಕ್ಷಿಸುತ್ತೆ ಅಮರವಿಲಾಸ ವೈಭವದಿ ಮೆರೆವ ಅಮರವಿಲಾಸ ವೈಭವದಿ ಮೆರೆವ ಈ ದಶಮಸನಿಗೆ ಹದಾರು ಕೋಟಿ ರಾಷ್ಟ್ರ ಒಮ್ಮಗಳು ಅಗ್ರಜ ವಿಜಯ ಧ್ವಜವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಧ್ವಜವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ತಮ ಪೂಜಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಕೋವಿದ ತಮ ಪೂಜಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಕೋವಿದ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ವಿಜಯ ಧ್ವಜವ ಗೆಲ್ಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ರಾಷ್ಟ್ರ ಅಗ್ರಜ ವಿಜಯ ವಧುವಕರ ಪಿಡಿದು ನಡೆದ ದಶ ವಿಜಯಗಳನ್ನು ವಧುವಕರ ಪಿಡಿದು ನಡೆದ ದಶ ವಿಜಯಗಳನ್ನು ಅತಿ
ಸಮರು ಪ್ರಭು ವೈಪದ ಚಮುಕನು ಧರಿಸಮರು ವಿಜಯ ಧ್ವಜವ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಭು ಸಹೋದರ ಕುಂಭಕರ್ಣ ಅಗ್ರಜ ವಿಭೀಷಣ ಅಣ್ಣಯ್ಯ ಮತ್ತು ಮಂತ್ರಿ ಮಹೋದಯರೇ ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವ ಗರ್ಭ ಸಂಜಾತ ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಗಿದ ಪ್ರತಿಭವೀರನು ಸ್ವಸಹಾಯ ಬಲದಿಂದ ಸಣ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಆವತಿ ನಗರವನ್ನು ಹರಿಸುವಂತ ಸಂಪತ್ ಸೌಭಾಗ್ಯದ ಗುಡಿ ದಕ್ಷಿಣೇಶ್ವರ 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 ಕೀರ್ತಿ ಶಾಲೆಯಾದ ಈ ನನ್ನ ಭುಜಬಲದ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಹೋರಾಡಬಲ್ಲ ಶೂರರು ಈ ತ್ರಿಮೋನದ ಅವನಾವನಿರುವನು ಪ್ರಾಸ್ತ ಅವನಾವನಿರುವನು ಮಹಾಪ್ರಭು ವೀರ ವೀರ ರಣ ಭೀಕರ ಸುರವರ ಕಂಠೀರವ ವೀರ ಧೀರ ರಣ ಭೀಕರ ಸುರವರ ಕಂಠೀರವ ನಿರುತ ಸುಖದಿ ದುರಿತ ಮನದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಸಹೋದರ ಅಗ್ರಜ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ಪರಶಿವನಿಂದರವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ವಿಭೀಷಣ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲವರು ಈ 17 ಲೋಕಗಳಲ್ಲೂ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳಾಗಿ ತತ್ತರಿಸಿ ನಡುಗುವರು. ರಾಜಮಾತೆಯವರಾದ ಕೈಕಸ ದೇವಿಯ ಪುತ್ರರಾಗಿ ಜನಿಸಿ ಅಜಯರಾಗಬೇಕೆಂಬ ಕುತೂಹಲದಿಂದ ಆ ಹರಿಯ ಉದರವನ್ನು ಹರಿದು ಪಾತಾಳ ಲೋಕವನ್ನು ಹೊಕ್ಕಿ ಆ ಬಲಿ ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದಂತ ಹರಿಯನ್ನು ಹಿಡಿಯಲು ಹೋದ ಮಹಾಪರಾಕ್ರಮಿ ನೀವಲ್ಲವೇ ಪ್ರಭು, ನೀವಲ್ಲವೇ? ಸಾಕು ಪ್ರಾಸ್ತ ಸಾಕು. ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲಾಭಾವಕರಾದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕೊಡೆಗೆ ವೇದಾವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜ ದರೆಯನ್ನು ಗೆಲುವೇನು ಬರೋದೊಳಗೆ, ದರೆಯನ್ನು ಗೆಲುವೇನು ಬರೋದೊಳಗೆ, ಸುರರನ್ನು ಕಡಿದಿರೋದೊಳಗೆ, ಸುರರನ್ನು ಕಡಿದಿಡಿಯೋದೊಳಗೆ, ದರೆಯನ್ನು ಗೆಲುವೇನು ಬರೋದೊಳಗೆ ಪ್ರಭು ಯಜ್ಜಗರುಡ ಗಂಧರ್ವ ಬಿಡಿದು ಗತೋಗಾಡದಿ ಮೆಟ್ಟಿದರೆವೆ. ಯಜ್ಜಗರುಡ ಗಂಧರ್ವ ಬಿಡಿದು ಗತೋಗಡಿ ಮೆಟ್ಟಿದರೆವೆ. ದರೆಯನ್ನು ಗೆಲುವೇನು ಬರೋದೊಳಗೆ, ಸುರರನ್ನು ಕಡಿದಿವೆ ದೂರದೊಳಗೆ, ದರೆಯನ್ನು ಗೆಲುವೇನು ಬರೋದೊಳಗೆ, ಬರೋದೊಳಗೆ, ಬರೋದೊಳಗೆ. ಚಳೋ ಏನನ್ನು ನುಡಿತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಚ್ಚೆಯ ಮೇಲೆ ಮಲಗಿದ್ದು ಓವನ ಬೇಕರನು ರಾಕ್ಷಸರಿಗೆ ರಕ್ಕಸ ಏಕ್ವಯ ದಿವ್ಯ ಆ ಕಾರಣ ನಮ್ಮ ಅಗ್ರಜನನು ಹೀಗೆ ಹೇಳಿಸುವೆ. ಸಾಕು, ಸುಮ್ಮನೆ ಕುಳಿತುಕೋ. ಬಲೆ ಬಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ಈ ನನ್ನ ಭುಜ ಬಲದ ಪರಾಕ್ರಮವನ್ನು. ನಾನು ಜಗಮಲ್ಲ, ಆ ಜಗತ್ತೊಂದೇ ಸೃಷ್ಟಿಸಿದ ಆ ಬ್ರಹ್ಮದೇವನನ್ನೇ ನನ್ನ ಅರಮನೆಯ ಪಂಚಾಂಗ ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ.
ಆ ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಆ ದಿಗ್ಬೆಟ್ಟಿಗಳೇ ಬಿರಿದು ಗಗನವೇ ಹೊರಿದು ಪೃಥ್ವಿಯೇ ತಲ್ಲಣಗೊಳಿಸುವ ಬಂದನ್ನ ಆ ಬುರುಡನ ಭಕ್ತನು ಆ 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನರ್ತಿಸುವ ಸಮಯದ ಸ್ವರೂಪನು ನರ್ತಿಸುವ ಸಮಯದ ಮೇಲಕ್ಕೆ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಹೊರಬಿಟ್ಟು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀ ವೇದವತಿ ಸಮಾನ ಶಿವ ಎಂಬ 2 ಅಕ್ಷರಗಳಿಂದಲೇ ಸಕಲ ದೋಷ ನಿವಾರಣೆ ಮಾಡಿಕೊಳ್ಳಲು ನಾನು ಆ ಕಬರ್ದಿನಿಯನ್ನ ಪಂಚಭೂತಗಳ ಒಡೆಯನಾದ ಆ ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ಈ ಮಾತು ಹೇಡಿಗಳಿಗೆ ಧೀರತ್ವವನ್ನು ತರುತ್ತದೆ. ಯಾವ ಜನ್ಮದ ಫಲವೋ, ಯಾವ ದೈವದ ಬಲವೋ, ನಿಮ್ಮಂತರ ಮಂತ್ರಿಯಾಗಿರುವುದು ನನ್ನ ಜನ್ಮವೇ ಸಾರ್ಥಕವಾಯಿತು. ನಿಜ ನಿಜ ಕಡುಬಟ ವೀರ ಸಿಂಹನಂತಿರುವ ತಿರುಜ ರಾವಣ ಕುಂಭಕರ್ಣರು ಇದರಾಗಿ ನಿಂತರೆ ಧರೆ ಉಳಿಯುವುದೇ. ಅಜ ಹರೇ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ನಿಜ ನಿಜ ಕುಂಭಕರ್ಣ, ನೀನು ಹೇಳುವುದು ಸತ್ಯ. ಆ ಶತ ಯೋಜನೆಗಳ ವಿಸ್ತೀರ್ಣವಾದ ಶರದಿಯನ್ನು ದಾಟಲು ಸಪ್ತ ಋಷಿಗಳಿಗೆ ಆಗಲಿ ದೇವಾನು ದೇವತೆಗಳಿಗಾಗಲಿ ನನ್ನ ಕಡುವಾರಿ ಸಾಧ್ಯವಿಲ್ಲ. ರಾವಣೇಶ್ವರ, ಆಲಿಸಬಾರದೇನೋ ಮಾತನೋ, ಆಲಿಸಬಾರದೇನೋ ಸೋದರ ಸೋದರ. ಶಕ್ತಿಯಿಂದಲೇ ಎಲ್ಲ ಬೇಕೆಂಬುವುದು, ಶಕ್ತಿಯಿಂದಲೇ ಎಲ್ಲ ಬೇಕೆಂಬುವುದು. ಮಂದಮತಿಗಳ ಮಾತು ತಡೆಯಲ್ಲ ಕೇಳೆ, ಮಂದಮತಿಗಳ ಮಾತು ತಡೆಯಲ್ಲ ಕೇಳೆ. ಆಲಿಸಬಾರದೇನೋ ಮಾತನು, ಆಲಿಸಬಾರದೇನೋ ಸೋದರ ಸೋದರ. ಜಯಲಕ್ಷ್ಮಿ ನಿನ್ನವಳೆ, ನಿನ್ನ ಕೊಲಿದು ಬರುವವಳೆ. ಜಯಲಕ್ಷ್ಮಿ ನಿನ್ನವಳೆ, ನಿನ್ನ ಕೊಲಿದು ಬರುವವಳೆ. ಜ್ಞಾನದ ಸಾಫಲ್ಯ ಬೇಕು, ಜ್ಞಾನದ ಸಾಧನೆ ಸಾಫಲ್ಯ ಬೇಕು. ಆಲಿಸಬಾರದೇನೋ ಮಾತನೋ, ಆಲಿಸಬಾರದೇನೋ ಸೋದರ ಸೋದರ.
ಪ್ರಾಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯಲ್ಲ. ಆದರೆ ಪಂಡಿತನಾಗಲಿ ಪಾಮರನಾಗಲಿ ಪತಿತನಾಗಿ ಮನವರಿಕೆ ಮಾಡಿಕೊಂಡು ದುಷ್ಕರ್ಮಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ಸದಾ ದೈವವನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನಾಚರಿಸಿ ಸತ್ಪುರುಷಶೀಲನಾಗಿರುವವನು ಅಂಥವನನ್ನು ದೈವವು ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲೆಯಬಲ್ಲಳು. ನಿನ್ನ ನಿಂದಾಸ್ತುತಿಯನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನೋದೇ ನುಂಗುತ್ತಿರುವನು. ನೀನಲ್ಲದೆ ಅನ್ನೋರು ಯಾರು ಈ ಮಾತು ನುಡಿದಿದ್ದರೆ ಅವರ ಶಿರಚ್ಛೇದವನ್ನು ಮಾಡಿ ಸಮುದ್ರದಲ್ಲಿ ಬಿಸಾಡಿಸುತ್ತೇವೆ. ಎಚ್ಚರಿಕೆ, ಸುಮ್ಮನೆ ಕುಳಿತುಕೋ. ಪ್ರಭು, ಮಹಾಪ್ರಭುಗೆ ದೇವಾಗಲಿ. ಏನು ಸಮಾಚಾರ? ನಿಮ್ಮ ತಂಗಿಯಾದ ಶೂರ್ಪನಖಾದೇವಿ ರೋಧಿಸುತ್ತಾ ಇತ್ತಲೇ ಬರುವಂತಿದೆ. ಏನು ತಂಗಿ ಶೂರ್ಪನಖ ರೋಧಿಸುತ್ತಿರುವಳೆ? ಅವಳ ಸಕಲ ಮರ್ಯಾದೆಯಿಂದ ಬರ ಹೇಳಿ. ಆಗ್ಲಿ ಪ್ರಭು. ಅಣ್ಣ ಅಣ್ಣ ನೋಡಲಿದ್ದೀನ. ತಂಗಿ ಶೂರ್ಪನಖ ಏನಾಯಿತು? ಯಾರಿಂದ ನನಗೆ ಸ್ಥಿತಿ ಉಂಟು ಮಾಡಿದವನು? ಅಣ್ಣ ಆಮ 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 ಇವಳೇನಂದು ಹೇಳ್ತೀವಿ ನನಗೂ ತಿಳಿಯುತ್ತಿಲ್ಲ. ಅದೇನೊಂದು ಸವಿಸ್ತಾರವಾಗಿ ತಿಳಿಸಿ. ವಿಚಾರವನ್ನು ತಿಳಿದಿರಿ. ನಾವು ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ಅವರಲ್ಲಿ ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಕ್ಕಳ. ಪ್ರಭು, ಆ ಸೀತೆ ಬಹು ಸೌಂದರ್ಯವತಿ ಪ್ರಭು. ನೋಡಿ ಪ್ರಭು, ಆ ಸೀತೆಯ ತಂದು ನಿಮಗೆ ಲಗ್ನ ಮಾಡಲು ಹೋಗಿದ್ದಾರೆ. ಆದ್ರೆ ಆ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪ್ರಟಿಂಗ ಪ್ರಭು. ನೋಡಿ ಪ್ರಭು, ನಿಮ್ ತಂಗಿ ನಾಸಿಕೆನೆಲ್ಲ ಕುಯ್ದು ಕಳ್ಸವನಿ. ಏನು ಗೆಲ್ಲಲೆಲ್ಲ ಧರೆಯನ್ನು ಓಡಿಗೆ ಹರಿಗರಡ ಗಂಧ ಗೆಲ್ಲಲೆಲ್ಲ ಧರೆಯಲ್ಲಿ ಓಡಿಗೆ ಹರಿಗರಡ ಗಂಧರ್ವ ಬಿಡುವನ ಧೂಳನ ಬರಲಿ ಬರಲಿ ಕಳಿದು ಬರಲಿ ಕಳಿದು ಬೆಡಿ ಮಕ್ಕಳ ಓಡಿದೆಯಾ ಕುಂಭಕರ್ಣ? ಇಂಥ ಅಪಮಾನ! ಅಣ್ಣ ನರಾದಮರು ಅಪಮಾನಗೊಳಿಸಿದರೆ ಸಹಿಸಲಾರದ ಅಪಮಾನ ಹೇ ರಾವಣ ಕುಂಭಕರ್ಣ, ಆಯ್ತ ಸೋದರಿಗೆ ಸಹಿಸಲಾರದ ಅಪಮಾನ. ಅಡಿ ಅಣ್ಣ, ಪರಿವಾರ ಸಮತವಾಗಿ ಅವಾರ ಶಾಂತಿ ಕುಂಕಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ತಂಗಿ ಸೋಪನಕ್ಕ ಬಾಯಿತ್ತ ಅಣ್ಣ ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ಹೌದಣ್ಣ, ಹೌದು. ಇದನ್ನು ನಾನು ನಂಬಲಾರೆ. ನೀನೇನು ಸ್ವಯಚ್ಛಾಗಿ ವರ್ತಿಸಬೇಕು. ನಿಜ ಹೇಳು. ಇಲ್ಲ ಅಣ್ಣ, ಇಲ್ಲ. ಹೇಳುವುದಿನ್ನೇನು ಕೇಳುವುದೇನು? ನಮ್ಮ ದಂಡಕಾರಣ್ಯಕ್ಕೆ ಬಂದು ನೆಲೆಸಿ ನಮಗೆ ಅಪಮಾನ ಮಾಡಿದವರನ್ನು ಆ ನರ ಅವರಿಗಿಂತ ಬಲಶಾಲಿಗಳಾಗಿರಬಹುದು. ಅಣ್ಣ,
ಈಜೆ ಬಹು ಸುಂದರ ಬಹು ಸುಂದರೇ. ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗೇ ಇದೆ. ಬಲೆ ಶೂರ್ಪನಖ, ನೀನು ಅಂತಃಪುರಕ ಹೋಗಿ ಔಷಧೋಪಚಾರಗಳನ್ನು ನೋಡಿಕೊ. ಎಲೆ ಮಕರಾಸುರರೇ, ಮಾವನಾದ ಮಾರೀಚನನ್ನು ಬರ ಹೇಳಿ. ಆಗ್ಲೇ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮಾವ ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನನ್ನ ತಂಗಿಯಾದ ಶೂರ್ಪನಖ ದಂಡಕಾರಣಕ್ಕೆ ತಿಳಿಗಳಂತೆ ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ಸೇರಿ ನನ್ನ ತಂಗಿಗೆ ಅಪಮಾನ ಮಾಡಿ ಕಳಿಸಿದ್ದಾರೆ. ಆ ನರಹದವರು ಬಹುಶಃ ನೀನು ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು ಗುರುತಿಸಿ ಹೇಳು. ದಾನವರ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸುತ್ತಾ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಿತ್ಯವಾದಿ ರಾವಣನ ಸಂಶಯದಲ್ಲಿ ನಿಂತು ಸಮಸ್ತವರದಿಂದ ಉತ್ತರ ಕೊಡುವುದು ಎಲ್ಲಿಂದ ಕಲಿತೆ? ವಿಭೀಷಣ ಈತನ ಕಂಕಳಿರುವ ತಾಳೆಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡಿಬಿಡು. ರಾವಣೇಶ್ವರ, ಶಾಂತನಾಗು. ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವವನೆಂದರೆ ಈ ಮಾರೀಚ ಮಾವನೊಬ್ಬನೇ. ಆದ್ದರಿಂದ ಈ ಗುರುವಿನಿಂದನೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು ಮಾವ, ನಿಲ್ಲು ಮಾವ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನಮ್ಮ ಮನೆ ಒಪ್ಪುಂಡು ಬೆಳೆದಿರುವೆ. ನೀನು ನಮಗೆ ಸಹಾಯ ಮಾಡಲೇಬೇಕು. ನನ್ನಿಂದ ಆಗಬೇಕಾದ ಸಹಾಯವೇನು? ಮಾವ, ಆ ಸೀತೆ ಬಹು ಸೌಂದರ್ಯವತಿ. ಅವಳನ್ನು ಒತ್ತು ತರಬೇಕು. ಅದಕ್ಕೆ ನೀನು ಸಹಾಯ ಮಾಡಲೇಬೇಕು. ಕ್ಷಮಿಸು ಸಾರ್ವಭೌಮ, ಈ ಇಳಿ ವಯಸ್ಸಿನಲ್ಲಿ ಪಾಪ ಕೃತ್ಯವನ್ನು ಮಾಡಿ ನಾನು ನೊಂದು ಬದುಕಲಾರೆನು. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಚ್ಛೇದನ ಮಾಡಿ ಸಮುದ್ರದಲ್ಲಿ ತೇಲಿಬಿಡುವೆನು. ಛೇ, ಈ ಪಾಪಿಯ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ರಾವಣೇಶ್ವರ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳಬಹುದು. ಶಂಭೋ ಮಹಾದೇವ. ಇನ್ನು ನಮ್ಮ ಕಾರ್ಯ ಸರಿ. ಮಹಾಪ್ರಭು, ದಂಡಕಾರಣ್ಯ ಪ್ರವೇಶಕ್ಕೆ ನಮ್ಮವರನ್ನೆಲ್ಲನೂ ಎಚ್ಚರಿಸಲೇ. ಬೇಡ 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 ಬೇಡ. ನೀನೊಬ್ಬ ನಮ್ಮ ಸಂಗಡ ಇದ್ದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲೇ ನಿನ್ನನ್ನು ಹಿಂತಿರುಗಿಸುವೆನು. ನಡೆಯಿರಿ ಸೀತಾ.